ಇವತ್ತೊಂದು ಮೇಜರ್ ಒಂದು ದುರ್ಘಟನೆ ನಡೆದೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರಿನ ಶಾಗ್ಯ ಅನ್ನೋ ಫಾರೆಸ್ಟ್ ಏರಿಯಾದಲ್ಲಿ ಅರಣ್ಯಾಧಿಕಾರಿಗಳು ಫೈರಿಂಗನ್ನು ನಡೆಸಿದ್ದಾರೆ. 3 ಜನ ಹತ್ತಿರದ ವಿಲೇಜರ್ಸ್ 3 ಜನ, ಅಂಟೋನಿ ಸ್ವಾಮಿ ಅಂತೆ, ಕುಮಾರ್ ಮತ್ತು ಪೀಟರ್ ಅನ್ನೋ 3 ಜನ ಸತ್ತೋಗಿದ್ದಾರೆ. ಈ ಎನ್ಕೌಂಟರು ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಇಡೀ ಆ ವಿಲೇಜರ್ಸ್ಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳ ಕಚೇರಿಗೆ ನುಗ್ಗಿ ಒಂದು ದಾಂಧಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಭಾಗದ ಎಲ್ಲ ರಾಜಕಾರಣಿಗಳು, ಪುಟ್ಟರಂಗ ಶೆಟ್ಟರ್ ಮಾತಾಡಿದ್ದಾರೆ, ಬೋಸ್ ಅವರು MP ಬೋಸ್ ಅವರು ಮಾತಾಡಿದ್ದಾರೆ, ಖುದ್ದು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅರಣ್ಯ ಮಂತ್ರಿ ಹೊಸದಾಗಿ ಮೊನ್ನೆ ತಾನೇ ಖಾತೆ ಸ್ವೀಕಾರ ಮಾಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಮಾತಾಡಿದೆ. ಭಾಳ ದೊಡ್ಡ ಕೋಲಾಹಲವನ್ನು ಈ ಘಟನೆ ಸೃಷ್ಟಿ ಮಾಡಿದೆ. ಇದು ರಾತ್ರಿ ಬೇಟೆಗೆ ಅಂತ ಹೋಗಿದ್ದಾರಂತೆ ಯಾರೋ 3 ಜನ. ಬೇಟೆಗೆ ಹೋದ ನಂತರ ಈ ಘಟನೆ ನಡೆದಿದೆ. 3 ಜನ ಸತ್ತೋಗಿದ್ದಾರೆ. ಫಾರೆಸ್ಟ್ನವ್ರು ಹೇಳ್ತಾ ಇರೋದು, ಇಲ್ಲ ನಮ್ಮೇಲೆ ಗುಂಡು ಹಾರಿಸಿದ್ರು, ಆ ಕಾರಣಕ್ಕೋಸ್ಕರ ನಾವು ವಾಪಸ್ಸು ಪ್ರತಿದಾಳಿ ನಡೆಸಬೇಕಾಯಿತು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಆದರೆ ರೈತರು ಮತ್ತು ಆ ಲೋಕಲೈಟ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಬೇಕು ಅಂತ ನಮ್ಮನ್ನು ಕೊಂದಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ. ಅವ್ರು ಮಾತಾಡೋದ ನಂತರ ಇದರ ಅಸಲಿಯತ್ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಜಾವ ಸುಮಾರು 5:20ರಲ್ಲಿ 4 ಜನ ಮೇಲೆ ಫಾರೆಸ್ಟಲ್ಲಿ ಶೂಟೌಟ್ ಮಾಡಿದ್ದಾರೆ. ಕತ್ತಲೆಯಲ್ಲಿ ಅಂತ ಹೇಳ್ತಾರೆ, ಸಾಮಾನ್ಯ ಬೆಳಗ್ಗೆ ಆಗಿತ್ತೆ, ಇವಾಗೆಲ್ಲ 5:20ಗೆ ಬೆಳಗ್ಗೆ ಆಗ್ತದೆ. ಸರಿಯಾದ ಮಾಹಿತಿ ಏನಂತ ನೋಡಬೇಕಾಗಿದೆ, ಅದು ಪರಿಶೀಲನೆ ಮಾಡ್ತೀವಿ ಏನಂತ. ಯಾಕಂದರೆ ಅವ್ರಿಗೆ ಕತ್ತಿಗೆ ಏಟು ಬಿದ್ದಿದೆ ಅಂತ ನನ್ನ ಇರತಕ್ಕಂಥ ಕತ್ತು ಹೊಡೆದಿದ್ದಾರೆ. ಏನಾಯ್ತಲ್ಲ ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಸರ್ ಏನಕ್ಕೆ ಸರ್ ಆಗಿರೋದು? ಅವ್ರು ಹೇಳೋ ಪ್ರಕಾರ ಬೇಟೆಗೆ ಹೋಗಿ ಮಾಂಸ ಇತ್ತು ಅದು ಕೊಡೋದು ಅಂತ, ಅವೆಲ್ಲ ಪುರಾವೆಗಳು ಬೇಕಲ್ಲ. ನೋಡಿದ್ರೆ ಬೇರೆ ಥರ ಮೆಸೇಜ್ ಬರ್ತದೆ, ಪರಿಶೀಲನೆ ಮಾಡ್ತೀವಿ. ಸರ್ ಈಗ ಸ್ಥಳೀಯರ ಆರೋಪ ಏನಂದರೆ ಅಲ್ಲಿ ಗ್ರಾಮಸ್ಥರದು ಅವ್ರನ್ನ ಹಿಡಿದು ನಂತರ ಶೂಟೌಟ್ ಮಾಡಿದ್ದಾರೆ ಅಂತ. ಗ್ರಾಮಸ್ಥರು ಹಂಗಂತ ಹೇಳ್ತಾರೆ, ಇವರು ಇಲ್ಲ ನಮ್ಗೆ. ಫಾರೆಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 5:15 ಬೆಳಗಿನ ಜಾವ 5:15ರಲ್ಲಿ ನಾವು ಹೋದಾಗ, ಕಾರ್ಯಾಚರಣೆಗೆ ಹೋದಾಗ ಇವರು ಬೇಟೆಯಾಡಿ ಮಾಂಸನ ಹಂಚ್ತಾ ಇರೋ ಟೈಮಲ್ಲಿ ನಾವು ವಾರ್ನ್ ಮಾಡಿದ್ವಿ. ಅವ್ರು ಫೈರ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಮ್ಮ ಇದಕ್ಕೆ ಮಾಡಿದ್ವಿ ಅಂತ ಅವ್ರ ಸ್ಟೋರಿ ಹೇಳ್ತಾ ಇರೋಂಥದ್ದು. ಈಗ 4 ಜನರಲ್ಲಿ ಒಬ್ಬ NHL ಇದ್ದಾರೆ. ಅವರು ಸತ್ಯ ಘಟನೆ ಹೇಳಿ ಅವ್ರ ವಿವರ ತಿಳ್ಕೊಂಡು, ನಾನು ಇದರಲ್ಲಿ ಫಾರೆಸ್ಟ್ ಅವ್ರದ್ದು ಕೂಡ ತಪ್ಪು ಎತ್ಕಾಣ್ತಿರೋಂಥದ್ದು. ಅವ್ರು ವಾರ್ನಿಂಗ್ ಮಾಡಿ ಚಾಮರಾಜನಗರ ಅರಣ್ಯ ಪ್ರದೇಶ ವೈಲ್ಡ್ ಲೈಫಿಗೆ ಸಂಬಂಧಪಟ್ಟದ್ದು, ನಮ್ಮ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಥ ಏರಿಯಾ ಅಲ್ಲ. ಅಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅವು ಯಾವ ಕಾರಣಕ್ಕೆ ಫೈರಿಂಗ್ ಆಯ್ತು ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಸಂಪೂರ್ಣವಾಗಿ ವಿಷಯ ತಿಳ್ಕೊಂಡು ಬೇಕಾದ್ರೆ ಹೇಳ್ತಾರೆ. ಎನ್ಕೌಂಟರ್ ಅಲ್ಲ, ಕೋಚಿಂಗ್ ಮಾಡ್ತಾ ಇದ್ರು. ಅದು ಅದಕ್ಕೆ ಬೆಳಗಿನ ಜಾವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಗುಂಡಾರಿಸುವ ಪರಿಸ್ಥಿತಿ ಉದ್ಭವ ಆಗಿದೆ. ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಬೆಳಿಗ್ಗೆ ಆಗಿದೆ ನೋಡಿ. ಅದನ್ನ ತನಿಖೆ ಆದಮೇಲೆ ಬರುತ್ತೆ. ಬಟ್ ಅವರು ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಇಬ್ಬರನ್ನ ಸಾಗಣೆ ಮಾಡೋಂಥ ಸಂದರ್ಭದಲ್ಲಿ ಸಾವೊಪ್ಪಿದೆ. ಮಿಕ್ಕಿದವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನು ಒಂದು ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ. 80ನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೀವಿ ಸರ್. ತುಂಬ ದುರಂತದ ಘಟನೆ ಇದು ಸರ್. ಈಗ ಇದು ಘಟನೆ ನಡೆದ ತಕ್ಷಣ ನಾನು ಸುಮಾರು ಜನಕ್ಕೆ ಫೋನ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ, ಅಲ್ಲಿಯ ಜಿಲ್ಲಾಡಳಿತ ಜೊತೆನೂ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ. ಏನಾಗಿದೆ ಅಂತ ಹೇಳಿದ್ರೆ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಹೇಳೋಕ್ಕೆ ಅವ್ರಿಗೆ ಸಾಧ್ಯನೂ ಆಗೋದಿಲ್ಲ ಸಮ್ಟೈಮ್ಸು. ಏನಾಗಿದೆ ಆ ಭಾಗದಲ್ಲಿ ಇದೆಯಲ್ಲ ಸರ್, ಆ ಭಾಗದಲ್ಲಿ ಇದೊಂದೇ ಅಲ್ಲ, ಈಗ ಇದು ನಡೀತಾ ಇರೋದಲ್ಲ. ಹಿಂದೆ ಅದು ಹುಲಿ ಒಂದು ಸತ್ತೋಯ್ತು, ಹುಲಿಗೆ ವಿಷ ಹಾಕಿದ್ರು ಅಂತ ಸುದ್ದಿ ಬಂತಲ್ಲ. ಆಮೇಲೆ ಯಾವುದೋ ಒಂದು ಚಿರತೆನ ವಿಷ ಹಾಕಿ ಸಾಯಿಸಿದ್ರು, ಕಾಲೆಲ್ಲ ಕಟ್ ಮಾಡಿದ್ರು ಅಂತಿತ್ತಲ್ಲ. ಅದಕ್ಕೂ ಮುಂಚೆ ಯಾವುದೋ ಒಂದು ಇಬ್ಬರು ಸ್ವಾಮೀಜಿಗಳ ಮಧ್ಯೆ ತಿಕ್ಕಾಟ ಆಗಿ ಒಂದಷ್ಟು ಜನ ವಿಷ ಹಾಕಿ ಮಠದಲ್ಲಿ ಯಾರು ಪ್ರಸಾದದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರಲ್ಲ.
ಸೇಮ್ ಜಾಗ ಇದೆಲ್ಲ, ಇದೇ ಜಾಗದಲ್ಲಿ ನಡೆದಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಕ್ಯೂರಿಯಸ್ ಸ್ಟೋರಿ ಬಂತು, ಸಗಣಿ ಮಾಫಿಯಾ ಅಂತ. ತಮಿಳ್ನಾಡಿನ ಜನ ರೈತರು ಏನು ಮಾಡ್ತಾರೆ, ಇಲ್ಲಿ ನಮ್ಮ ಬಡವರು ಇದ್ದಾರಲ್ಲ, ಆ ಭಾಗದ ಬಡವರು ಇದ್ದಾರಲ್ಲ, ಅವ್ರಿಗೆ ಹಸುಗಳನ್ನು ಕೊಟ್ಟು ಸಾಲ ಕೊಟ್ಟು ನಮ್ಮ ಹಸುನ ನೀವು ಮೇಯ್ಸ್ಕೊಂಬನ್ನಿ ದಿನ ಫಾರೆಸ್ಟ್ ತಗೊಂಡೋಗಿ, ಆ ಸಗಣಿ ಹಾಕತ್ತಲ್ಲ ಅದನ್ನು ಮಾರಿ ನಮ್ಮ ಸಾಲ ತೀರಿಸಿ ಅಂತ ಸಾಲ ಕೊಡೋದು. ಅವ್ರ ಹಸುಗಳನ್ನು ಬಿಡೋದು ತಮಿಳ್ನಾಡು ರೈತರು, ತಮಿಳ್ನಾಡಿನ ಅವ್ರ ಯಜಮಾನರುಗಳು ಕೊಡೋದು. ಸಗಣಿ ಸಾಲ ಕೊಟ್ಟು ಹಸುಗಳು ಅವ್ರದ್ದೇ ಮೇಯ್ಸ್ಕೊಂಬರ್ಬೇಕು, ಇವ್ರು ಸಗಣಿ ಮಾರ್ಕೋಬೇಕು. ಆಮೇಲೆ ಮೇಯಿಸಿದ್ದಕ್ಕೆ ಹಸು ಮೇಯಿಸಿದ್ದಕ್ಕೆ ಒಂದಷ್ಟು ದುಡ್ಡು. ಇದು ಈಗ ನೋಡಿ, ಇವೆಲ್ಲ ಪ್ರಕರಣಗಳಲ್ಲಿ, ಆ ಹುಲಿ ಕೊಂದ ಪ್ರಕರಣ ಆಗಿರ್ಬೋದು, ಚಿರತೆ ಕೊಂದ ಪ್ರಕರಣ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ ಶೂಟೌಟಲ್ಲಿ. ಏನಕ್ಕೆ ಅಂದರೆ ಇವರು ಪೌಚಿಂಗು ಕಳ್ಳಬೇಟೆಗೆ ಹೋಗಿದ್ರು, ಮಾಂಸನ ಮಾರಾಟ ಮಾಡೋಕ್ಕೋಸ್ಕರ ಕಾಡಿಗೆ ಬಂದೂಕು ತಗೊಂಡು ಹೋಗಿದ್ರು, ಅದಕ್ಕೆ ನಾವು ಹೊಡೆದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಶೂಟ್ ಮಾಡಿದ್ರು ಅಂತ. ಆ ಭಾಗದ ಸ್ಥಳೀಯರು ಏನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಮ್ಮ ದನಗಳು ಕಳೆದೋಗಿದ್ದು ಹುಡುಕಕ್ಕೆ ಹೋಗಿದ್ದು ಅವಾಗ ಹೊಡೆದಾಕಿದ್ದಾರೆ ಬೇಕು ಅಂತ. ಇದರ ಮೂಲ ಧಾತು ಏನು ಗೊತ್ತಾ, ಇಡೀ ಎಪಿಸೋಡ್ನ ಆ ಸಾವುಗಳ ದುರ್ದೈವದ ಇದು ಏನು ಗೊತ್ತಾ, ಅಲ್ಲಿನ ಬಡತನ ಅದು. ಅದ್ರ ಬಗ್ಗೆ ನಾವು ಯಾರೂ ಡಿಸ್ಕಸ್ ಮಾಡ್ತಾ ಇಲ್ಲ, ನಮ್ಮ ಯಾರ್ಯಾರೂ ಮಾತಾಡ್ತಾ ಇಲ್ಲ, ಮಾತಾಡೋದೂ ಇಲ್ಲ ಬಿಡಿ. ಇದರ ಅಸಲಿ ಕಾರಣ ಏನು ಅಂತ ಯಾರೂ ಮಾತಾಡಲ್ಲ. ಅದಕ್ಕೆ ಸ್ವತಂತ್ರ ದಿನ ಮೊದಲನೇ ಸುದ್ದಿ ಇದನ್ನೇ ಡಿಸ್ಕಸ್ ಮಾಡೋಣ ಅಂತ ಮಾಡಿದ್ರು. ಏನು ಅಂತ ಹೇಳಿದ್ರೆ ಸರ್, 3 ಜನ ಆ ಲೋಕಲಿಟಿ ಜನ ಜೊತೆ ಮಾತಾಡಿದೆ. ಆ 4 ಜನ ಬೇಟೆಗಾರರು ರಾತ್ರಿ ಹೋಗಿದ್ದಾರೆ, ಆ ಸಂರಕ್ಷಿತ ಪ್ರದೇಶಕ್ಕೆ ರಾತ್ರಿ ಹೋಗಿದ್ದಾರೆ. ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಏನು ಮಾಡಿದೆ, ಕಳ್ಳಬೇಟೆ ತಡೆ ಅಭಿಯಾನ ಅಂತ ಮಾಡಿ ಒಂದೊಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅವ್ರಗಳಿಗೆ ಒಂದೊಂದು ಬಂದೂಕ ಕೊಟ್ಟು ಕಾಡಲ್ಲೇ ಕ್ಯಾಂಪ್ ಹಾಕಿ ಉಳಿಸ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಓಕೆ. ಆ ಟೀಮ್ ಏನು ಮಾಡ್ತಾ ಇದೆ, ಆ ಕಾಡಲ್ಲೇ ಹೋಗಿ ಒಂದು ಟೆಂಟ್ ಹಾಕ್ಕೊಂಡು ಆರಾಮಾಗಿ ಅಲ್ಲಿರ್ತದೆ, ಕಾಡಲ್ಲಿರ್ತದೆ. ಬೆಳಗ್ಗೆ ಎಲ್ಲ ಕಾಲ್ನಡಿಗೆಯಲ್ಲಿ ವಾಕ್ ಹೋಗಿ ಎಲ್ಲ ಸೂಪರ್ವೈಸ್ ಮಾಡ್ತಾರೆ ಅವರು. ನೈಟು ಕೂಡ ಅವರು ಗಸ್ಟ್ ಮಾಡ್ತಾರೆ, ಬ್ಯಾಟ್ರಿ ಹಾಕೊಂಡು ಅವರು ಗಸ್ಟ್ ಮಾಡ್ತಾರೆ, ಅಥವಾ ಒಂದು ಮೇಲ್ಗಡೆ ನಿಂತೆಲ್ಲ ಮಾಡ್ತಾರೆ. ಆ ಮಾಡೋ ಟೈಮಲ್ಲಿ ಏನಾಗಿದೆ, ಒಂದು ಗುಂಡಿನ ಶಬ್ದ ಕೇಳಿದೆ, ಡಮ್ ಅಂತ. ಇವರು ಹೊಡೆದಿರೋದು, ಜಿಂಕೆ ಹೊಡೆದಿರೋದು. ಹೊಡೆದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಅವ್ರು ಹೆಡ್ ಆಫೀಸಿಗೆ ಫೋನ್ ಮಾಡಿದ್ದಾರೆ. ಹೆಡ್ ಆಫೀಸಿಗೆ ಫೋನ್ ಮಾಡಿ, ಇಲ್ಲ ಒಂದು ಶೂಟಿಂಗ್ ಸೌಂಡ್ ಬಂತು, ಗನ್ ಶಾಟ್ ಸೌಂಡ್ ಬಂದಿದೆ, ನೀವು ಬನ್ನಿ ಅಂತ. ಅವಾಗ ಏನು ಮಾಡಿದ್ದಾರೆ, ಇಲ್ಲಿಂದ 4-5 ಜನ ಹೋಗಿದ್ದಾರೆ ಅವರು. ಆ ಕಾಡಿನ ಹೊರಗಡೆ ಅವ್ರ ಏನೋ ರೇಂಜರ್ ಆಫೀಸೋ ಫಾರೆಸ್ಟ್ ಆಫೀಸೋ ಇದೆ, ಅಲ್ಲಿಂದ 3 ಜನ ಹೋಗಿದ್ದಾರೆ. 4 ಜನರ ಪೈಕಿ 3 ಜನದ ಹತ್ರ ಬಂದೂಕಿದೆಯಂತೆ. ಆ ಬಂದೂಕುಗಳಲ್ಲಿ ಒಂದೊಂದು ಬಂದೂಕುಗಳಲ್ಲಿ 5-5 ಗುಂಡು ಅಟ್ ಎ ಟೈಮ್, ಆಮೇಲೂ ಫೈರ್ ಮಾಡ್ಬೋದು. ಈ 3 ಜನದ 5 ಜನ ಹೋಗಿದ್ದಾರೆ. 5 ಜನ ಪೈಕಿ 3 ಜನ ಹತ್ರ ಬಂದೂಕಿದೆ. ಏನೋ ಜಿಂಕೆ ಹೊಡೆಯೋಕೆ ಹೋದವ್ರ ಪೈಕಿ ಒಬ್ಬನ ಹತ್ರ ಮಾತ್ರ ಗನ್ ಇದೆ. ಅದು ಸಿಂಗಲ್ ಬುಲೆಟ್ ಗನ್ನು, ಸಿಂಗಲ್ ಬ್ಯಾರಲ್ ಗನ್ನು, ಒಂದು ಬುಲೆಟ್ನ ಲೋಡ್ ಮಾಡಿ ಮತ್ತೆ ಹೊಡಿಬೇಕು. ಇವ್ರ ಹತ್ರ ಹೊಡೆದ್ರೆ ಅಟ್ ಎ ಟೈಮ್ 5-5 ಹೊಡಿಬೋದು, ಈ ಥರ ಗನ್ನು ಹೋಗಿದೆ. ಅವ್ರು ಅಷ್ಟು ಶೂಟ್ ಆಗಿತ್ತಲ್ಲ, ಅದೇನು ಮಾಡಿದ್ದಾರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಅದಕ್ಕೆ ಅಲ್ಲಿ ಹೆಂಗೂ ಅಲ್ಲಿ ರೇಂಜರು ಫಾರೆಸ್ಟ್ರು ಯಾರೂ ಇರಲ್ಲ, ಅಲ್ಲಿ ಅವರ ಆಫೀಸ್ಗಳಿಗೆ ಫ್ಲಾಗ್ ಹಾಯಿಸ್ಟಿಂಗ್ಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಬೇಟೆ ಆಡಿಬಿಡ್ಬೋದು ಅಂತ ಹೋಗಿದ್ದಾರೆ. ಹೆಚ್ಚು ಅಂದರೆ ಆ ಜಿಂಕೆ ಬೇಟೆ ಆಡಿ ಅವ್ರು ಒಂದು ಸ್ವಲ್ಪ ತಿನ್ನೋದು, ಮಾರೋದು. ಒಂದು 2,000 ರೂಪಾಯಿ ಬರ್ತಾ ಇತ್ತು, 5,000 ರೂಪಾಯಿ ಬರ್ತಾ ಇತ್ತು, 6,000 ರೂಪಾಯಿ ಬರ್ತಾ ಇತ್ತು. 4 ಜನ ಹೋಗಿದ್ದಾರೆ ಜೀವ ಕಳ್ಕೊಳಕ್ಕೆ. ಅವ್ರಿಗೇನೋ ಕೆಲಸ ಇದ್ರೆ ಹೋಗ್ತಿರ್ಲಿಲ್ಲ ಅವರು, ಬಡವರವರು. ಕೆಲಸ ಯಾವುದು ಚರ್ಚೆಗೆ ಬರ್ತಾ ಇಲ್ಲ. ಆಮೇಲೆ ಏನು ಮಾಡಿದಾರೆ, ಅವ್ರು ಹೆಂಗೂ ಕಾರ್ಡ್ನವ್ರು ಇಲ್ಲ ಅಂತ ಅಂದ್ಬಿಟ್ಟು ಈ ಬ್ಯಾಟ್ರಿ ಕಟ್ಕೊಂಡು ಹೋಗುತ್ತಾರೆ ಅವರು. ಬ್ಯಾಟ್ರಿಲಿ ಟಾರ್ಚರ್, ಹೆಡ್ಗೆ ಟಾರ್ಚರ್ ಹಾಕೊಂಡು ಹೋಗ್ತಾ ಇರ್ತಾರೆ, ಎಲ್ಲರೂ ಸಿಕ್ಕರೆ ಹೊಡಿತಾರೆ. ಅವರು ಆ ಟಾರ್ಚನ್ನ ಹಾಕೊಂಡು ಅಲ್ಲೇ ಜಿಂಕೆನ ಕಟ್ ಮಾಡ್ತಾ ಇದ್ರಂತೆ 3 ಜನ. ಅಷ್ಟರಲ್ಲಿ ಅವರು ಶೂಟ್ ಆಗಿ ಅಲ್ಲಿ ತಂದು ಕಟ್ ಮಾಡಿ ಎಲ್ಲ ಭಾಗ ಮಾಡೋ ಅಷ್ಟೊತ್ತಿಗೆ ಇವರು ರೈಫಲ್ ತಗೊಂಡು ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗೋ ಹೊತ್ತಲ್ಲಿ ಇವರು ಸರೆಂಡರ್ ಆಗಕ್ಕೆ ನಾವು ಹೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ನಡೀತು ಅಂತ ಗೊತ್ತಿಲ್ಲ. ಸರೆಂಡರ್ ಆಗಿ ಅಂತ ನಾವು ಹೇಳಿದ್ವಿ. ಅವಾಗ ಅವರು ನಮ್ಮ ಕಡೆ ಫೈರ್ ಮಾಡಿದ್ವು. ನಾವು ರಿವರ್ಸ್ ಫೈರ್ ಮಾಡಿದ್ರೆ 3 ಜನ ಸತ್ತೋಗ್ಬಿಟ್ರು ಒಂದೇ ಸತಿ ಅಂತ. ಒಬ್ಬ ಮಾತ್ರ ಎಸ್ಕೇಪ್ ಆಗಿದ್ದಾನೆ, 3 ಜನ ಸ್ಪಾಟ್ ಡೆತ್ ಆದರು ಅಂತ. ಅವರು ಬಹುಶಃ ಜಿಂಕೆ ಹೊಡೆದ ಮೇಲೂ ಇನ್ನೊಂದ್ಸರಿ ಲೋಡ್ ಮಾಡಿ ಇಟ್ಕೊಂಡಿದ್ರಾ, ಅದು ಡೌಟ್ ನನಗೆ. ಆ 5:30 ಟೈಮಲ್ಲಿ, 5:30 ಆ ಕಡೆ ಎಲ್ಲ ಇಬ್ನಿಬಿಲೋ ಹೊತ್ತು, ಆಮೇಲೆ ಬೆಳಕೆ ಇರಲ್ಲ ಅಲ್ಲಿ. ಆ ಸಂದರ್ಭದಲ್ಲಿ ಅವರು ಯಾರನ್ನು ನೋಡಿ ಯಾವ ಕಡೆ ಫೈರ್ ಮಾಡಿದ್ರು ಅದೂ ಗೊತ್ತಿಲ್ಲ. ಇವರು 3 ಜನ ಗನ್ನಿದಾರಲ್ಲ, ಬಹುಶಃ ಇವ್ರಿಗೂ ಗೊತ್ತಾಗಿರ್ಲಿಕ್ಕೇನೋ ಅಥವಾ ಫೈರ್ ಮಾಡಿದ್ರು ಅವರು, ಅದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಫೈರ್ ಮಾಡಿದ ತಕ್ಷಣ ಇವರು ಗಾಬರಿ ಬಿದ್ದು ಗುಂಡೆ ಆವಾಗ ಹಾರ್ತೋ 3 ಜನ ಹೊಡೆದಿದ್ದಾರೆ. 3 ಜನರು ಒಬ್ಬೊಬ್ಬ ಬಿದ್ದೋಗಿದ್ದಾರೆ. 3 ಜನರ ದಾರುಣ ಹತ್ಯೆ ಆಗಿದೆ ಅಲ್ಲಿ. ಬಟ್ ಅಕ್ಯುರೇಟ್ ಆಗಿ ಅವ್ರಿಗೆ ಹೇಗೆ ಶೂಟ್ ಮಾಡಿದ್ರು ಅಂತ ಸರ್ ಇದರಲ್ಲಿ? ಇವ್ರಿಗೆ ಟ್ರೈನಡ್ ಜನ ಸರ್, ಅವ್ರು ಯಾರೋ ಬೇಟೆಗಾರ, ಕಾಡು ಜನ ಅವರು. ಅವ್ರು ಅನಾಗರಿಕರು, ಇವ್ರು ನಾಗರಿಕರು, ಕಾನೂನು ಪ್ರಜ್ಞೆ ಇರಬೇಕಿತ್ತಲ್ಲ ಅನ್ನೋ ಪ್ರಶ್ನೆ ನಮಗೆ ಬೇರೆ ಏನಿಲ್ಲ. ನಾಗರಿಕರಿಗೆ ಇವರು ಅವರು ಅನಾಗರಿಕರು, ಅವ್ರಿಗೆ ಕಾನೂನು ಗೊತ್ತಿಲ್ಲ. ಈ ನಮ್ಮ ಪ್ರಕಾರ ಅವ್ರಿಗೆ ಹೊಟ್ಟೆ ಪಾಡಿಗೆ ಹೋಗಿರೋರು ಅವರು.
ಹೌದು. 5,000 ಸಿಗ್ತಾ ಇತ್ತು, 6,000 ಸಿಗ್ತಾ ಇತ್ತು, ಜೀವ ಕಳ್ಕೊಳ್ಳೋಕ್ಕೆ ಹೋಗಿರೋರು ಅವರು. ಇವರು ದೇ ಆರ್ ಟ್ರೈನ್ಡ್ ಪೀಪಲ್, ಗೌರ್ಮೆಂಟ್ ಸರ್ವೆಂಟ್ಗಳು ಇವರು. ಇವ್ರಿಗೆ ಆರ್ಮ್ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರ್ತದೆ ಹೌದು ಅಲ್ವಾ? ಇವ್ರಿಗೆ ಟ್ರೈನಿಂಗ್ ಇರುತ್ತೆ, ಹೌದು. ಇವ್ರಿಗೆ ಎಲ್ಲ ವೆಹಿಕಲ್ಗಳಿರುತ್ತೆ. ಅವ್ರ ಕಾಲಿಗೆ ಚಪ್ಪಲಿ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಓಡೋಗೋದಕ್ಕೆ 3 ಜನ ಸತ್ತೋಗಿದ್ದಾರೆ. ಸಹಜವಾಗಿ ನಮ್ಮ ರಾಜಕಾರಣಿಗಳು ಪಾಪ ಜನರ ಪರವಾಗಿ ಮಾತಾಡ್ತಾ ಇದ್ದಾರೆ. ರಾಜಕಾರಣಿಗಳು ಯಾವತ್ತೂ ಹಾಗೆ ಮಾತಾಡ್ತಾರೆ. ಬ್ಯೂರೋಕ್ರಸಿ ಏನು ಮಾಡಿದೆ, ಆಮೇಲೆ ಸತ್ತ ಮೇಲೆ ಅವ್ರನ್ನ ಅಲ್ಲೇ ಬಿಟ್ಟು ಮ್ಯಾಜಿಸ್ಟ್ರೇಟ್ ಬಂದು ಅಂತ ಇದು ಏನೋ ಅದನ್ನೇನಂತಾರೆ ಮಾಜರ್ ಮಾಡೋರ್ಗೂ ಬಿಡಬೇಕಿತ್ತು. ಹೆಣ ಎತ್ಕೊಂಡು ಬಂದುಬಿಟ್ಟಿದ್ದಾರೆ, ಹೆಣನೂ ಎತ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರು ಬಂದು ಆಸ್ಪತ್ರೆಗೆ ಹಾಕಿದ್ದಾರೆ. ಅವ್ರು ಹೇಳ್ತಾ ಇರೋದು ನಾವು ಉಳಿಸ್ಕೊಳಕ್ಕೆ ಮಾಡಿದ್ವಿ ಅಂತ. ಅದೇನೇ ಇರಲಿ, ನಮ್ಮ ಸರ್ಕಾರಗಳು ಡಿಸ್ಕಸ್ ಮಾಡಬೇಕಾಗಿದ್ದು ಆ ಭಾಗದ ಬಡತನದ ಬಗ್ಗೆ. ಹೌದು. ಈ ಸುಮಾರು ಜನ NGO ಗಳು ಕೆಲಸ ಮಾಡ್ತಾ ಇದ್ದಾರೆ, ಸುಮಾರು ಆರ್ಗನೈಸೇಷನ್ಗಳು ಕೆಲಸ ಮಾಡ್ತಾ ಇದೆ. ಇವ್ರಿಗೆಲ್ಲ ಟಿ ವಿಲಿ ಬರ್ತದಲ್ಲ, ಬಂಡೀಪುರ, ನಾಗರಹೊಳೆ, ಅಲ್ಲಿ ಬಿಟ್ಟರೆ ಆ ಚಾಮರಾಜನಗರದ ಏನೋ ಆ ಸಂತ್ರಸ್ತರ ಪ್ರದೇಶಕ್ಕೆ ಇವ್ರು ಯಾರೂ ಹೋಗಲ್ಲ. ನಮ್ಮ ಸರ್ಕಾರದ ಸ್ಕೀಮ್ಗಳು ಹೋಗಲ್ಲ, ನಮ್ಮ ಸರ್ಕಾರವೂ ಹೋಗಲ್ಲ. ಅಲ್ಲಿ ಹುಟ್ಟಿರೋದೇ ಶಾಪ ಅನ್ನೋ ಥರ ಆ ಜನ ಬೆಳಗ್ಗೆ ಎದ್ದರೆ ಸರ್ಕಾರದ ಯಾರೋ ಸರ್ವೆಂಟ್ಗಳ ಜೊತೆ ಸಾಯಬೇಕು, ಇಲ್ಲ ರೋಗ ರುಜಿನಗಳ ಜೊತೆ ಸಾಯಬೇಕು, ಇಲ್ಲ ಬರಕ್ಕೆ ಬರದ ಭೀಕರತೆಗೆ ಸಾಯಬೇಕು, ಅದಕ್ಕೆ ಸಾಯಬೇಕು. ಹೌದು. ಬದುಕಕ್ಕಾಗದೆ ಸಾಯಬೇಕು, ಅಥವಾ ಇನ್ನೊಬ್ರು ಯಾರ್ದೋ ವೀರಪ್ಪನ್ ಅಂತ ಒಂದು ಕಡೆ ಸಾಯಬೇಕು, ಅಥವಾ ಪಕ್ಕದ ಜಮೀನ್ದಾರದು ನಮ್ಮ ಕೈಯಲ್ಲಿ ಸಾಯಬೇಕು. ಸ್ವತಂತ್ರದ ದಿನ ಇವತ್ತು ನಮ್ಮ ಸರ್ಕಾರಗಳು ಭಾಳ ಹೆಮ್ಮೆಯಿಂದ ನಮ್ಮ ಪ್ರಧಾನಿಯವರು ಭಾಷಣ ಮಾಡಿದ್ರು, ದೇಶ ಈ ರೀತಿ ಮುಂದುವರಿತಾ ಇದೆ ಅಂತ. ನಮ್ಮ ಮುಖ್ಯಮಂತ್ರಿಗಳಂತೂ ಸಂಭ್ರಮಿಸ್ತಾ ಇದ್ದಾರೆ. ನೆನ್ನೆ ಸಂತರ ಥರ ಮಾತಾಡಿದ್ರು, ಇವತ್ತು ಸಾಧಕರ ಥರ ಮಾತಾಡಿದ್ರು. ಎಲ್ಲ ಚರಿತ್ರೆ ನೆನೆಸ್ಕೊಂಡ್ರು, ಆ ಮುಖ್ಯಮಂತ್ರಿ, ಈ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ, ಅವರು ಇವರು. ಹೌದು ಸ್ವಾಮಿ, ನೀವೆಲ್ಲರೂ ವೆಲ್ ಸೆಟ್ಲ್ಡ್. ಹೇಳಿದ್ರು ನೆನ್ನೆ 10 ತಲೆಮಾರಿಗಾಗೋಷ್ಟು ನಾನು ದುಡಿದಿದ್ದೀನಿ ಅಂತ. ನೀವೆಲ್ಲರೂ ದುಡಿದಿದ್ದೀರಿ. ನೀವು ಪ್ರಸ್ತಾಪ ಮಾಡಿದ ಎಲ್ಲ ಮುಖ್ಯಮಂತ್ರಿಗಳು, ಅವರ ಪರಿವಾರಗಳು, ಅವರ ವಂಶಸ್ಥರು, ಅವರ ನೆಂಟರು, ಇಷ್ಟರು ಎಲ್ಲರೂ ಸುಭೀಕ್ಷವಾಗಿದ್ದೀರಿ. ಈ ದೇಶದ ಕಾಮನ್ ಮ್ಯಾನು ಈ ಥರ ಹೆಣ ಆಗ್ತಾ ಇದ್ದಾನೆ, ರೋಡಲ್ಲಿ ಹೆಣ ಆಗ್ತಾ ಇದ್ದಾನೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇಷ್ಟೇ ಸರ್, ನೀವು ದಯಮಾಡಿ ಈ ಸಾವುಗಳನ್ನ ಬರೀ ಒಂದು ಕ್ರಿಮಿನಲ್ ಪ್ರಕರಣವಾಗಿ ನೀವು ನೋಡಬೇಡಿ. ಹೌದು, ಕ್ರಿಮಿನಲ್ ಪ್ರಕರಣವಾಗಿ ನೋಡಿ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಆ ಜನರ ಅಭಿವೃದ್ಧಿಗೆ ಏನು ಮಾಡಬೇಕು, ಆಕ್ಚುಲಿ ಏನಾಗ್ತಾ ಇದೆ, ಜನ ಯಾಕೆ ಸಾಯ್ತಾ ಇದ್ದಾರೆ, ಅಲ್ಲಿ 2 ಗುಂಪುಗಳ ನಡುವೆ ಜಗಳ ಆಗಿ ವಿಷ ಹಾಕಿ ಸಾಯಿಸ್ತಾ ಇದ್ದಾರೆ ಅಂದರೆ ಅವ್ರ ಮೆಂಟಾಲಿಟಿ ಯಾವ ಥರ ಇದೆ, ಅವ್ರಿಗಿನ್ನೂ ನಾಗರಿಕ ಪ್ರಜ್ಞೆ ಬರ್ತಾ ಇಲ್ಲ. ಅವ್ರನ್ನ ನಾಗರಿಕರನ್ನಾಗಿ ಮಾಡೋಕ್ಕೆ ಏನು ಮಾಡಬೇಕು, ಅದು ಸರ್ಕಾರದ ಕರ್ತವ್ಯ ಅಲ್ವಾ? ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತು ಬರೀ 40 ವರ್ಷ, 42 ವರ್ಷ, 38 ವರ್ಷ ಆ ಥರ ಏನೋ ವಯಸ್ಸಿದೆ, ಹೌದು, ಅವರು ಹತ್ಯೆ ಆಗಿದೆ. ಕಾನೂನಿನ ದೃಷ್ಟಿಲಿ ಎಲ್ಲರೂ ಸಮಾನರು. ಅದನ್ನು ತೀರ್ಮಾನ ಮಾಡಬೇಕಾದ್ದು ಯಾರು, ನಿಜವಾದ ಏನೋ ಅಪರಾಧಿ ಅಂತ ತೀರ್ಮಾನ ಮಾಡೋದು ಕೋರ್ಟು. ಗುಂಡು ಹಾರಿಸುವ ಹಕ್ಕು ಯಾರಿಗೂ ಕೊಟ್ಟಿಲ್ಲ ನಮ್ಮ ನ್ಯಾಯಾಲಯ. ಅದನ್ನು ನೀವು ಕೂಡಲೇ, ಇನ್ನೂ FIR ಆಗಿಲ್ಲ ಆ 3 ಜನ ಅವ್ರ ಮೇಲೆ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ನೀವು ಕೊಟ್ಟಿದ್ದೀರಿ. ಬ್ಯೂರೋಕ್ರಸಿಗಳು ಎಲ್ಲ ಒಂದೇ, ಅವರು ಸರ್ಕಾರಿ ಅಧಿಕಾರಿಗಳು ಕುತ್ತಿಗೆಗೆ ಬಂದಾಗ ಅವರೆಲ್ಲರೂ ಒಂದೇ. ಪಂಚಾಯಿತಿಯ ಜಾಡ್ಮಾಲಿಯಿಂದ ಹಿಡಿದು ಏನೋ ವಿಧಾನಸೌಧದ ಪಡಸಾಲೆಯಲ್ಲಿರೋ ಚೀಫ್ ಸೆಕ್ರೆಟರಿವರೆಗೆ ಅವ್ರದ್ದೆಲ್ಲ ಒಂದೇ ಜೀನು. ಆ ರಿಪೋರ್ಟ್ ಹೆಂಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನೀವು ಇಮಿಡಿಯೇಟಾಗಿ ಆ 3 ಜನ ಯಾರು ಶೂಟೌಟ್ ಮಾಡಿ ಸಾಯಿಸಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟಾಗಿ FIR ಮಾಡಬೇಕು, ಇಮ್ಮಿಡಿಯೇಟಾಗಿ FIR ಮಾಡಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಲ್ಲಿವರೆಗೆ. ಆಮೇಲೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡಬೇಕು. ಆಮೇಲೆ ಒಂದು ಸತ್ಯಶೋಧನಾ ತಂಡವನ್ನು ಅಲ್ಲಿಗೆ ಕಳಿಸಿ, ಜೊತೆಗೆ ಅಲ್ಲಿನ ವಾಸ್ತವ ಏನಿದೆ ಅದನ್ನು ಅಧ್ಯಯನ ಮಾಡಿಸಿ. ಮೊದಲು ಅದಾಗಬೇಕು. ಎಲ್ಲ ಅಧ್ಯಯನಗಳನ್ನ ಬಿಟ್ಬಿಡಿ ನೀವು. ಜನಸೇವಾ ಇಲಾಖೆ ಫಸ್ಟ್ ಆ ಮಂತ್ರಿನ ಯಾರು ಕೊಟ್ಟಿದ್ದೀರಾ, ಯಾರಿಗಾರು ಕೊಟ್ಟಿಲ್ಲ, ಅಲ್ಲಿಗೆ ಕಳಿಸಿ ಅಲ್ಲೊಂದು ವಾರ ಠಿಕಾಣಿ ಉಡಿಸಿ ಆ ಭಾಗದಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂತ. ಆ ಮೈಸೂರು ಯೂನಿವರ್ಸಿಟಿಯ VCನೋ ಅಲ್ಲಿ ಡೆವಲಪ್ಮೆಂಟ್ ಕಮ್ಯುನಿಕೇಷನ್ ಟೀಚ್ ಮಾಡುವ ಏನೋ ಅಭಿವೃದ್ಧಿ ಏನೋ ಅದನ್ನು ಟೀಚ್ ಮಾಡುವ ಹಂಪಿ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಪ್ರೊಫೆಸರ್ಗಳಿದ್ದಾರೆ ಅಂತ ಕೇಳಲ್ಪಟ್ಟೆ. ಅಭಿವೃದ್ಧಿ ವಿಭಾಗ ಅಂತ ಇದೆಯಂತೆ. ಅವರೊಂದಷ್ಟು ಜನ ಕಳಿಸಿ 1 ತಿಂಗಳು ಅವ್ರು ಅಲ್ಲೇ ಠಿಕಾಣಿ ಹೂಡಿ ಆ್ಯಕ್ಚುಲಿ ಆ ಜನರಿಗೆ ಏನು ಬೇಕಾಗಿದೆ, ಏನಾಗಿದೆ, ಯಾಕಂಗೆ ಜನ ಸಾಯ್ತಾ ಇದ್ದಾರೆ, ಇದನ್ನು ಸ್ಟಡಿ ಮಾಡಿಸಿ. ವೀರಪ್ಪನ ಕಾಲದಲ್ಲಿ ನೀವು 30 ವರ್ಷ ಆಯಿತು ಹಿಡಿಯೋಕ್ಕಾಗಲಿಲ್ಲ, ನೀವು ತಮಿಳುನಾಡು ಇಬ್ಬರೂ ಸೇರಿ. ವೀರಪ್ಪನ್ನೇ ದೇವರು ಅಂತ ಹೇಳ್ತಾ ಇದ್ರು ಅಲ್ಲಿ ಜನ. ಹೌದು. ಯಾಕೆಂದ್ರೆ ನಮ್ಮ ಸರ್ಕಾರಗಳು ಮಾಡೋ ಈ ಕೆಲಸಗಳು ನಾವು ಕೊಂದಾಕಿ ಅದು ಓಡ್ ಬಂದ್ಬಿಡ್ತೀವಿ. ಯಾರಿಗೆ ದಿಕ್ಕು ಆಗ್ತದೆ, ಹೋಗಿ ಆಫೀಸ್ ಮೇಲೆ ಹೊಡಿತಾರೆ ಅವರು, ಇನ್ನೊಂದು ಕೇಸ್ ಹಾಕ್ತಾರೆ ಅದ್ರ ಮೇಲೆ ಅಷ್ಟೇ. ಹೌದು. ಏನು ಮಾಡಬೇಕು ಅವರು? ದಯಮಾಡಿ ಸರ್ಕಾರ ಇದನ್ನು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಎಲ್ಲ ಕೇಸ್ಗಳ ಥರ ಇದನ್ನು ಯೋಚನೆ ಮಾಡಬೇಡಿ. ಒಂದು ಸಮಿತಿನ ರಚನೆ ಮಾಡಿ, ಅಲ್ಲಿನ ಆ ಪ್ರದೇಶದ ವಾಸ್ತವವನ್ನು ಅಧ್ಯಯನ ಮಾಡಿ, ಅದರ ಬೇಸ್ ಮೇಲೆ ಏನಾದ್ರು ಸ್ಪೆಷಲ್ ಪ್ಯಾಕೇಜ್ ಮಾಡ್ಬೋದು ಅವ್ರಿಗೆ.
ಅವ್ರಿಗೆ ಅರಿವು ಮೂಡಿಸೋ ಕೆಲಸ ಏನಾರು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅಂತ ನಾನು ಸ್ವಾತಂತ್ರ್ಯ ದಿನ ನಮ್ಮ ಘನ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ನೀವು ಯಾವ ರೀತಿ ನೋಡ್ತೀವಿ ಸರ್ ಈ ಕೇಸ್ನ? ಮಾತಾಡಿ ಸರ್. ಇದು ಇವತ್ತು ತುಂಬ ಹೃದಯ ವಿದ್ರಾಕವಾಗಿರ್ತಕ್ಕಂಥ ಒಂದು ಘಟನೆ. ನಾಗರಾಜ್ ಅವರು ಹೇಳ್ದಂಗೆ ಅದು ಒಂದು ಕೇವಲ ಯಕಶ್ಚಿತ್ ಒಂದು ಕ್ರಿಮಿನಲ್ ಪ್ರಕರಣ ಅಂಥೇಳಿ ನೋಡ್ತಕ್ಕಂಥದ್ದಲ್ಲ. ಇದು ನಮ್ಮ ಭಾರತದ ಒಂದು ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದ್ದಾವೆ. ಆದರೂ ಸಹಿತ ಇವತ್ತಿನ ಒಂದು ಹಿಂದುಳಿದಿರ್ತಕ್ಕಂಥ ಮತ್ತು ಹಿಂದುಳಿದಿರ್ತಕ್ಕಂಥ ಅನ್ನೋದಕ್ಕಿಂತ ಒಂದು ಸಪ್ರೆಷನ್ಗೊಳಗಾಗಿರ್ತಕ್ಕಂಥ, ದಮನಕ್ಕೊಳಗಾಗಿರ್ತಕ್ಕಂಥ ಒಂದು ಈ ಬುಡಕಟ್ಟು ಜನ ಇರ್ಬೋದು, ಆಮೇಲೆ ಒಂದು ಶೂದ್ರ ಜನಾಂಗ ಇರ್ಬೋದು, ಹೌದಾ, ಅಸ್ಪೃಶ್ಯರು ಇರ್ಬೋದು, ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ಇವತ್ತು ನನಗೆ ಇವಾಗ ನೆನಪು ಬರ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸಲ್ಮಾನ್ ಖಾನು ಬೇಟೆಯಾಡಿ ಇವತ್ತು ಬಚಾವಾಗಿಬಿಟ್ಟು ಭೇಟಿ. ಹೌದು, ಹೌದಾ, ಇದು ಬಚಾವಾಗ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲೇ ಇದೆ. ಪ್ರಬಲರು ಯಾರಿದ್ದಾರೆ? ಪ್ರಬಲರು, ಹೌದ್ರಾ, ಪ್ರಬಲರು ಬಚಾವಾದರು. ಪಾಪ ಅಮಾಯಕರು ಏನಂದ್ರೆ ಮಾಂಸ ತಿನ್ಲಿಕ್ಕೆ ಹೋದವರು, ಅವರು ಶೋಕಿಗೆ ಭೇಟಿ ಆಡೋರು, ಮಾಂಸ ಮಾರ್ಕೊಂಡಿರ್ಬೋದು, ಒಂದು ಸ್ವಲ್ಪ ತಿಂತಿರ್ಬೋದು, ಇನ್ನೊಂದು ಮಾಡ್ತಾ ಇರ್ಬೋದು. ಹೌದು, ಇದು ಏನಂದರೆ ನಮ್ಮ ಭಾರತದ ದುರಂತ ಹೆಂಗಿದೆ ಅಂತ ಅನ್ನೋದಕ್ಕೆ ಹೇಳ್ತೀನಿ ನಾನು. ಈ ಬ್ರಿಟಿಷರು ಒಂದು ಕಾಡು ಜನರ ಒಂದು ಏನಂತ ಹೇಳಿದ್ರೆ ಟ್ರೈಬಲ್ ಒಂದು ಕಂಟ್ರೋಲ್ ಆ್ಯಕ್ಟ್ ಅಂತೇಳಿ ಒಂದು ಮಾಡಿದ್ರು. ಅವರು ಯಾಕೆ ಮಾಡಿದರು ಅಂತ ಹೇಳಿದ್ರಪ್ಪ ಅಂದರೆ ಅವ್ರನ್ನೆಲ್ಲ ಓಡಿಸೋದು ಅಲ್ಲಿಂದ, ಎಲ್ಲಿ ಫಾರೆಸ್ಟ್ನಿಂದ. ಈ ಹಿಂದೆ ದೊಡ್ಡ ಒಂದು ಸ್ಟ್ರಗಲ್ ಆಯಿತು, ಹಲಗಲಿ ಬೇಡರ ಒಂದು ಹೋರಾಟ ಅಂತೇಳಿ. ಅದರೊಳಗಡೆ ಜಡಗ ಬಾಲ್ಯ ಅಂತಕ್ಕಂಥವ್ರು ಒಂದು ವೀರ ಮರಣವನ್ನು ಅಪ್ಪಿದ್ದಕ್ಕೆ ಅವ್ರದ್ದು ಒಂದು ಇದನ್ನು ಎಲ್ಲಿ ಮುದೋಳದಲ್ಲಿ ಇದನ್ನ ಇಟ್ಟಿದ್ದಾರೆ, ಏನು ಸರ್ಕಲ್ಗೆ ಒಂದು ಹೆಸರಿಟ್ಟಿದ್ದಾರೆ. ಆನಂತರ ಅದನ್ನೆಲ್ಲ ನಾಶ ಮಾಡಿದ್ದಾರೆ. ಅದು ಮಾತು ಬೇರೆ, ಅದ್ರ ಬಗ್ಗೆ ನಾನೆಲ್ಲ ಬರೆದೆ. ಅದು MP ಯೂನಿವರ್ಸಿಟಿಯಲ್ಲಿ ಏನಂತಂದ್ರೆ ಬಂತು ಅದು. ಹಾಗೆ ಇವತ್ತು ಈ ಎಷ್ಟು ಒಂದು ದುರಂತ ಇದೆ ಅಂತ ಹೇಳಿದರೆ, ಆ ಸ್ವಾತಂತ್ರ್ಯ ನಂತರವೂ ಕೂಡ ಬ್ರಿಟಿಷರ ಒಂದು ಕಾನೂನು ಇತ್ತಲ್ಲ, ಆ ಕಾನೂನು ಥರ್ಸ್ಟನ್ ಅಂತಕ್ಕಂಥವು, ಕೃಷ್ಣಮಾಚಾರಿ ಅಂತಕ್ಕಂಥವ್ರು ಸೇರಿಕೊಂಡು ಕೆಲವೊಂದೆಲ್ಲ ಕಾನೂನುಗಳನ್ನ ಮಾಡಿದರು. ಥರ್ಸ್ಟನ್ ಅಂತೇಳಿ ಅವ್ರೇನು ವಾದ ಮಾಡಿದರು ಅಂತ ಹೇಳಿದರೆ, ಈ ಭಾರತದ ವ್ಯವಸ್ಥೆ ಒಳಗಡೆ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗ್ತಾನೆ, ಈ ಕ್ಷತ್ರಿಯನ ಮಗ ಕ್ಷತ್ರಿಯ, ಶೂದ್ರನ ಮಗ ಶೂದ್ರ ಆಗ್ತಾನೆ, ಹಾಗೆ ಕಳ್ಳನ ಮಗ ಕಳ್ಳ ಆಗ್ತಾನೆ. ಕಾನೂನು ಮಾಡಿದರು. ಈ ಕಾನೂನಿಂದಾಗಿ ಹಲವಾರು ಇವತ್ತು ಟ್ರೈಬ್ಸ್ ಏನದವ ಅಲೆಮಾರಿಗಳಾಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಎಲ್ಲೇ ಅಲೆಮಾರಿಗಳಾಗಲಿ ಅಲ್ಲಿ ಹೋಗಿ ಪೊಲಿಟಿಷನ್ಗೆ ಸಹಿ ಹಾಕ್ಬೇಕಾಗಿತ್ತು. ಆಮೇಲೆ ಅವರಿಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಊರ್ಲಿಂದ ಊರಿಗೆ ಹೋಗತಕ್ಕಂಥದ್ದು ಏನು ಅನಿವಾರ್ಯ ಇಲ್ಲ ಅಂತ ಅಂದ್ಕೊಂಡೆ ಕಳುವು ಮಾಡ್ತಕ್ಕಂಥದ್ದು. ಕಳ್ಳರದೇ ಒಂದು ಏನಪ್ಪ ಅಂದ್ರೆ ಟ್ರೈಬ್ಸ್ ಆದ. ಇವೆಲ್ಲವೂ ಏನಂತಾರಪ್ಪ ಅಂದ್ರೆ ದುರಂತಗಳು. ಆದರೆ ಇದು ಸ್ವಾತಂತ್ರ್ಯ ನಂತರ ಅದು ಬಗೆಹರಿಬೇಕಾಗಿತ್ತಲ್ಲ. ಹೌದು, 80 ವರ್ಷಗಳಾಯಿತು. ನಾಗರಿಕ ಒಂದು ಮುನ್ನೆಲೆ, ಒಂದು ಸಿವಿಲೈಸ್ಡ್ ಸೊಸೈಟಿ ಒಂದು ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಯಾವ್ಯಾವುದೋ ಇವ್ರು ಹೇಳ್ದಂಗೆ ಈ NGOಗಳು ಕೆಲಸ ಮಾಡ್ತಾರೆ. ಎಲ್ಲಿ ಇದು ಯಾವ್ಯಾವ ಟ್ರಸ್ಟ್ಗಳಿದ್ದಾವೆ, ಅದು ನನಗೆ ನೆನಪಿಗೆ ಬರ್ತಾ ಇಲ್ಲ. ಮೈಸೂರಲ್ಲಿ, ಆಮೇಲೆ ಗಿಳಿಗಿರಿ ರಂಗನ ಬೆಟ್ಟದಲ್ಲಿ, ಆಮೇಲೆ ಬೇರೆ ಬೇರೆ ಕಡೆಗೆಲ್ಲ ಟ್ರೈಬ್ಸ್ನ ಏನಪ್ಪ ಅಂದ್ರೆ ನಾವು ಉದ್ಧಾರ ಮಾಡ್ತಾ ಇದ್ವಿ ಅಂತೇಳಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಹಣ ತೊಗೋತಾರೋ ಗೊತ್ತಿಲ್ಲ. ಮತ್ತು ಇಲ್ಲೇ ಇದು ಗೌರ್ಮೆಂಟು ಕೂಡ ನಕ್ಸಲ್ ಒಂದು ಕಂಟ್ರೋಲ್ ಮಾಡಬೇಕಂತೇಳಿ ಅವರಿಗೆಲ್ಲ ಪ್ಯಾಕೇಜ್ ಘೋಷಣೆ ಮಾಡ್ತೀವಿ. ಈ ಥರ ಇಲ್ಲೇನಂತ ಹೇಳಿದ್ರೆ ಇವರು ಕಾಡು ಜನರು ಮತ್ತು ಭಾಳ ಹಿಂದುಳಿದಿರ್ತಕ್ಕಂಥ ಜನರು ವೀರಪ್ಪನಂಥವರ ಒಂದು ಕೊಡ್ತಕ್ಕಂಥ ಅವರೇನು ಲೂಟಿ ಮಾಡಿ ಕೊಡ್ತಾ ಇದ್ದ ಅವನು. ಅದಕ್ಕೆ ಏನಂತ ಹೇಳಿದ್ರೆ ಕೈ ಒಡ್ಡಿ ಬದುಕ್ತಕ್ಕಂಥ ಒಂದು ಹೀನಾಯ ಪರಿಸ್ಥಿತಿಯನ್ನು ಏನಪ್ಪ ಅಂದರೆ ಸೃಷ್ಟಿ ಆಯಿತು. ಅದಕ್ಕೆ ಯಾವ ರೀತಿ ಅವ್ರನ್ನ ಎತ್ತರಿಸ್ಬೇಕು, ಯಾವ ರೀತಿ ಅವ್ರಿಗೆ ಏನಂತ ಹೇಳಿದ್ರೆ ಒಳ್ಳೆ ಜೀವನಕ್ಕೆ ತರಬೇಕು. ಮತ್ತು ಕಾಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು. ಅಲ್ಲಿ ಕಾಡನ್ನು ಏನಪ್ಪ ಅಂದ್ರೆ ಇವರು ಕೊಲೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ ನನ್ನ ಕೇಳಿದರೆ. ಹೌದು, ಅವ್ರಿಗೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ಬೋದಾಗಿತ್ತು, ಓಡಿಸ್ಬೋದಾಗಿತ್ತು ಅವ್ರನ್ನ. ಯಾಕೆ ಕೊಲೆ ಆಯಿತು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ವಿಶೇಷವಾಗಿ ಒಂದು ಈ ಪೊಲೀಸ್ ಎನ್ಕ್ವೈರಿಲಿಂದ ಇದು ಆಗಲ್ಲ. ಏನಪ್ಪ ಅಂದ್ರೆ ಹೈಕೋರ್ಟು ಜಸ್ಟಿಸ್ ಒಬ್ಬರ ನ್ಯಾಯಾಂಗ ತನಿಖೆ ಮಾಡಿಸ್ಬೇಕು ಇದಕ್ಕೆ. ಅದರ ಸಲುವಾಗಿ ಯಾರ್ಯಾರು ಇದಕ್ಕೆ ಯಾರು ನಿರ್ಲಕ್ಷ್ಯ ಇದೆ ರಾಜಕಾರಣಿಗಳದು. ಹೌದಾ, ಇವರು ಶಿವಣ್ಣವರು ಮಾತಾಡಿದರು, ನನಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರು ಅಧ್ಯಕ್ಷರು ನಿಗಮದ್ದು ಯಾವುದು, ಹಾಗೆ ಬೇರೆ ಬೇರೆ ಇವರೆಲ್ಲ ಇದ್ದಾರೆ, ಏನು ಮಿನಿಸ್ಟ್ರುಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ.
ಮತ್ತು ಇವರು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವ್ರು ಏನಂತಾರೆ ಸಾವು ಒಪ್ಪಿದಾರಲ್ಲ, ಕೇವಲ ಗುಂಡು ಹಾರಿಸಿದವರಲ್ಲ. ಅದು ಯಾವ್ಯಾವ ರೀತಿಯಲ್ಲಿ ಅದು ಕಾನೂನು ತಗೊಳ್ತತೆ, ಅದು ವ್ಯಾಪ್ತಿಗೆ ಅಂತ ಹೇಳ್ತಕ್ಕಂಥದ್ದು ಈಗಲೇ ಹೇಳಿ ಬರಲ್ಲ. ಅದು ದೀರ್ಘವಾದ ಮತ್ತು ಏನಪ್ಪ ಅಂದ್ರೆ ಆಳವಾದ ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮತ್ತು ಅವರಿಗೆ ಒಂದು ಆ ಇದಕ್ಕೆ ಏನಂತಾರೆ ಫ್ಯಾಮಿಲಿಗಳಿಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಘೋಷಣೆ ಆಗಿಲ್ಲ. ಅವ್ರು ಇನ್ನೂ ಏನಂತಾರಪ್ಪ ಅಂದ್ರೆ ಕಲ್ಪ್ರಿಟ್ಸ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಅದೆಲ್ಲ ಸರಿಯಾದ ರೀತಿಯಿಂದ ಇದು ಮಹಜರು ಮಾಡಿಲ್ಲ, ಪಂಚನಾಮ ಆಗಿಲ್ಲ. ಯಾರು ಯಾಕಂತಾರಪ್ಪ ಅಂದ್ರೆ ಪಂಚನಾಮ ಆದ್ರಪ್ಪ ಅಂದ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ, ಎಲ್ಲ ಸಾಕ್ಷಿಗಳು ಸಿಗ್ಬಿಡುತ್ತೆ. ಹಾಂ, ಈಗ ಏನಂದ್ರೆ ಅದನ್ನೇನು ಮಾಡ್ತಾ ಇದ್ರು ನಾವು ಹೊಡೆದ್ವಿ ಅಂತ ಹೇಳ್ತಕ್ಕಂಥದ್ದು ತಪ್ಪದು. ಅವ್ರಿಗೆ ಏನಪ್ಪ ಅಂದ್ರೆ ಮೊಣಕಾಲಿಗೆ ಹೊಡಿಬೇಕು, ಮೊಣಕಾಲು ಕೆಳಗಡೆ ಹೊಡಿಬೇಕು ಅಂತ ಇದೆ. ಇಲ್ಲ ಅಂತಂದ್ರೆ ಅದನ್ನೂ ಹೊಡೆಯೋ ಅವಶ್ಯಕತೆ ಇಲ್ಲ. ಏನೋ ಒಂದು ಬೇಟೆ ಆಡಿದ್ದಾರೆ, ಆಮೇಲೆ ಎಲ್ಲೋ ಹುಡುಕಿ ಅವ್ರನ್ನ ಏನಪ್ಪ ಅಂದ್ರೆ ಹಿಡಿದು ಒಳಗಡೆ ಹಾಕ್ಬೋದಾಗಿ. ಅದು ತೀರಾ ಅಮಾನುಷವಾಗಿರ್ತಕ್ಕಂಥ ಒಂದು ಕೃತ್ಯ ಇದು. ಇವತ್ತು ಸ್ವಾತಂತ್ರ್ಯ ಒಂದು ಬಂದಿರತಕ್ಕಂಥ ಒಂದು 80ನೇ ಒಂದು ವರ್ಷದಲ್ಲಿ ಇದೊಂದು ತೀರಾ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ವಿಷಯ.